ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತೊಂದು ಆವೃತ್ತಿ ದೇವರು ಸುವಾರ್ತೆಯನ್ನು ಸಾರುವುದಕ್ಕೆ, ದೇವರ ವಾಕ್ಯವನ್ನು ತಿಳಿಸುವುದಕ್ಕೆ, ಮತ್ತೊಂದು ವಿಡಿಯೋವನ್ನು ಮಾಡುವುದಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ನೀವೆಲ್ಲರೂ ಕೂಡ ಪ್ರತಿ ವಿಡಿಯೋಗಳನ್ನು ನೋಡುತ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನ ನಿಮ್ಮೊಂದಿಗೆ ಸಂಧಿಸುವುದಕ್ಕೋಸ್ಕರ ದೇವರು ನನಗೆ ಕೊಟ್ಟಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ, ವಚನಗಳು 32ರಿಂದ 35ರವರೆಗೆ. ಈ ದಿನದ ದೇವರ ವಾಕ್ಯದ ತಲೆಬರಹವು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ನಾವು ತೆಗೆದುಕೊಳ್ಳುವವರಾಗಿರದೆ ಕೊಡುವವರಾಗಿರಬೇಕು. ನಾವು ಲೋಕದಲ್ಲಿ ಒಂದು ಮಾತು ಕೇಳ್ತೀವಿ ಏನಂತ, ನಮ್ಮ ಕೈ ಯಾವಾಗಲೂ ಕೆಳಗಡೆ ಇರಬಾರ್ದು, ನಮ್ಮ ಕೈ ಮೇಲೆ ಇರಬೇಕು ಎನ್ನುವಂಥದ್ದು, ಅಂದರೆ ಕೊಡುವವರಾಗಿರಬೇಕು ಎನ್ನುವುದಕ್ಕೋಸ್ಕರ ಈ ದಿನದ ದೇವರ ವಾಕ್ಯವನ್ನು ನಾನು ಸಿದ್ಧಗೊಳಿಸಿದ್ದೇನೆ. ದೇವರು ತನ್ನ ಆತ್ಮನ ಮೂಲಕವಾಗಿ ನಡೆಸಲಿ ಮತ್ತು ನಮ್ಮೆಲ್ಲರೊಟ್ಟಿಗೆ ದೇವರ ವಾಕ್ಯದ ಮೂಲಕ ಮಾತಾಡಲಿ. ನಾವು ತೆಗೆದುಕೊಳ್ಳುವುದಕ್ಕಿಂತ ಕೊಡುವವರಾಗಿರೋಣ ಎಂದು ಈ ದಿನದ ವಾಕ್ಯವನ್ನು ಪ್ರಾರಂಭಿಸೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ, ವಚನ 32ರಿಂದ 35ರವರೆಗೆ. ತಲೆಬರಹದಲ್ಲಿ ಈ ರೀತಿಯಾಗಿ ಹೇಳ್ತದೆ: ಶಿಷ್ಯರಲ್ಲಿ ಅನೇಕರು ತಮ್ಮ ಆಸ್ತಿಯನ್ನು ಮಾರಿ ಬಂದ ಹಣವನ್ನು ಹುದುವಾಗಿ ಅನುಭವಿಸುವುದಕ್ಕೆ ಆಶೀರ್ವಾದ, ದೇವರ ಪ್ರಾರ್ಥನೆ ಎಲ್ಲರೂ ಸೇರಿಕೊಂಡು ಮಾಡೋದರಲ್ಲಿ ದೇವರು ಅವರಿಗೆ ಸಹಾಯ ಮಾಡಿದ್ದಾನೆ. ಆದ್ದರಿಂದ ಅವರು ಒಂದೇ ಕಡೆ ಸೇರ್ತಾ ಇದ್ದರು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುತ್ತೇವೆ. ವಚನ 32ರಲ್ಲಿ ಈ ರೀತಿಯಾಗಿ ಹೇಳ್ತದೆ: ನಂಬಿದ್ದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ನಂಬಿದ್ದ ಮಂಡಳಿಯವರಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿದಾರೋ ಅವರೆಲ್ಲರ ಹೃದಯವೂ ಒಂದೇ ಆಗಿತ್ತು, ಪ್ರಾಣವೂ ಒಂದೇ ಆಗಿತ್ತು, ಮನಸ್ಸು ಒಂದೇ ಆಗಿತ್ತು. ಒಂದೇ ಕೆಲಸಕ್ಕೋಸ್ಕರ ಅವರು ಎಲ್ಲರೂ ಇಷ್ಟದಿಂದ ಮಾಡುವವರಾಗಿದ್ದರು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನೂ ಸ್ವಂತವಾದದ್ದೆಂದು ಹೇಳಲಿಲ್ಲ. ಅಲ್ಲಿ ಇದು ನಂದು, ಇದು ನಿಂದು, ನಂದಿಷ್ಟು ನಿಂದಿಷ್ಟು ಅಂತ ಅವರು ಯಾರೂ ಹೇಳ್ತಾ ಇರಲಿಲ್ಲ. ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಆಸ್ತಿ ಇಲ್ಲಿ ತಂದು ಎಲ್ಲರೂ ಸೇರ್ಕೊಂಡು ಇಟ್ಕೊಂಡಾಗ, ನಾನು ಇಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ, ನಾ ಇದನ್ನು ತಂದೆ, ನಾನು ಅದನ್ನು ತಂದೆ ಅಂಥೇಳಿ ಅವ್ರು ಯಾವತ್ತೂ ಹೇಳಿಕೊಳ್ತಾ ಇರಲಿಲ್ಲ. ಯಾಕಂದರೆ ಅವರಲ್ಲಿ ಒಂದೇ ಹೃದಯ ಇತ್ತು, ಒಂದೇ ಪ್ರೀತಿ ಇತ್ತು, ಒಂದೇ ಮನಸ್ಸಿತ್ತು, ಒಂದೇ ಗುರಿ ಇತ್ತು, ಒಂದೇ ನಡೆ ಇತ್ತು. ಅದಕ್ಕೋಸ್ಕರ ಅವರಿಗೆ ಅದು ನಂದು ನಿಂದು ಅನ್ನುವಂಥ ಭೇದ ಭಾವ ಅವರಲ್ಲಿ ಬರಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರು ಈ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಅವರಿಗೆ ಬಹಳ ಆಶೀರ್ವಾದವು ಸಿಕ್ಕಿತ್ತು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಜೀವಂತವಾಗಿ ಎದ್ದು ಬಂದನೆಂಬುದಕ್ಕೆ ಅವರೇ ಬಲವಾಗಿ ಸಾಕ್ಷಿ ಹೇಳ್ತಿದ್ರು. ನಾವು ಅಂಥ ಸಾಕ್ಷಿ ಹೇಳುವವರಾಗಿದ್ದೇವ. ಯೇಸು ಸತ್ತು ಎದ್ದಿದ್ದಾನೆ ಎಂದು ಒಂದೇ ಒಂದು ದಿನ ನಾವು ಪ್ರಚಾರ ಮಾಡೋದಕ್ಕೆ, ಪ್ರಸಂಗ ಮಾಡೋದಕ್ಕೆ, ಸುವಾರ್ತೆ ಸಾರೋದಕ್ಕೆ ಹೋಗ್ತೇವೆ ಹೊರತು, ಇಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಪ್ರತಿ ಸಲ, ಪ್ರತಿ ದಿನ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ ಅಂತ ಅವರು ಬಲವಾಗಿ ಹೇಳ್ತಾ, ಅದಕ್ಕೆ ಅವರು ಸಾಕ್ಷಿ ಹೇಳ್ತಾ ಇದ್ದರು ಎನ್ನುವಂಥದ್ದು. ದೇವರು ಇದರಿಂದ ನಮ್ಗೆ ಕಲಿಸ್ಕೊಡುವಂಥದ್ದು ಏನಂತಂದರೆ, ನಾವು ಕೂಡ ಲೋಕಕ್ಕೆ ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಎದ್ದು ಬಂದಿದ್ದಾನೆ ಎನ್ನುವಂಥ ಸುವಾರ್ತೆಯನ್ನು ಲೋಕಕ್ಕೆ ಸಾರಬೇಕು ಎನ್ನುವಂಥದ್ದು ಇದರಿಂದ ನಾವು ಕಲಿತುಕೊಳ್ಳುವಂಥದ್ದಾಗಿದೆ.
ಯಾಕೆಂದರೆ ಈ ಲೋಕದಲ್ಲಿ ಬೇರೆ ಯಾರೂ ಆ ರೀತಿ ಮಾಡಿಲ್ಲ, ಮಾಡುವುದೂ ಇಲ್ಲ. ಯಾಕೆಂದರೆ ಇದು ದೇವರ ಕೆಲಸವಾಗಿರೋದ್ರಿಂದ ಯೇಸು ಸ್ವಾಮಿ ಮಾತ್ರ ಆತನು ಸತ್ತು ಹೂಣಲ್ಪಟ್ಟನು ಮತ್ತು ತಿರುಗಿ ಎದ್ದಿದ್ದಾನೆ. ಈ ಶಿಷ್ಯರು ಸಾಕ್ಷಿ ಹೇಳಿದ ಹಾಗೆ ನಾವು ಕೂಡ ಸಾಕ್ಷಿ ಹೇಳುವವರಾಗಿರಬೇಕು, ಬಲವಾದ ಸುವಾರ್ತೆ ಸಾರುವವರಾಗಿರಬೇಕು ಎಂದು ಈ ವಚನದ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. ಮತ್ತು ಇಲ್ಲೇನು ಹೇಳ್ತಾ ಇದೆ ಅಂದರೆ, ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು, ಇವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ನಮಗೆ ಕೊರತೆ ಯಾಕೆ ಬರ್ತದೆ? ಮತ್ತು ಯಾಕೆ ನಮಗೆ ದೇವರ ದಯ ಸಿಗ್ತಾ ಇಲ್ಲ? ನಾವು ದೇವರನ್ನು ಸಾಕ್ಷಿ ದೇವರ ಸಾಕ್ಷಿ ಹೇಳುವುದಕ್ಕೆ ಹಿಂಜರಿಯುತ್ತೇವೆ ಮತ್ತು ಕೊಡುವುದಕ್ಕೆ ಹಿಂಜರಿಯುತ್ತೇವೆ. ಇಲ್ಲಿ ಶಿಷ್ಯರು ಒಂದೇ ಮನಸ್ಸಿನಿಂದ ಒಂದೇ ಹೃದಯದಿಂದ ಬಂದು ತಮಗಿರುವಂಥ ಆಸ್ತಿಯನ್ನೆಲ್ಲ ಮಾರಿ ಒಂದೇ ಕಡೆಗೆ ಇಟ್ಟು ಅವರು ಸೇವೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಮತ್ತು ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ ಅಂತ ಹೇಳಿ ಬಲವಾಗಿ ಸಾಕ್ಷಿ ಕೊಡುವುದಕ್ಕೋಸ್ಕರ ಅವ್ರ ಮೇಲೆ ಬಹಳ ದಯೆ ಇತ್ತು ಮತ್ತು ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಈಗ ಮನೆಗಳಲ್ಲಿದ್ದಾಗ ಒಂದಿಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ. ಏನೆಲ್ಲ ನಮಗಿದ್ರೂ ಕೂಡ ಕೊರತೆ ಇದ್ದೇ ಇರುತ್ತೆ. ಆ ಕೊರತೆಯನ್ನೆಲ್ಲ ನಾವು ನೀಗಿಸಿಕೊಳ್ಳಬೇಕಾದರೆ ಸುವಾರ್ತೆಯನ್ನು ಸಾರುವವರಾಗಿದ್ದುಕೊಂಡು ಮತ್ತು ಕೊಡುವವರಾಗಿರಬೇಕು ಎನ್ನುವಂಥದ್ದು. ಇಲ್ಲಿ ಶಿಷ್ಯರು ಎಲ್ಲವನ್ನೂ ತಂದುಕೊಟ್ರು ಅಂತ, ಎಲ್ಲವನ್ನು ಏನೂ ಇಟ್ಕೊಳ್ಳಿಲ್ಲ, ತಂದು ಕೊಟ್ಟರು. ಮತ್ತು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಅಂತಂದರೆ, ಇದು ನಂದು ಇದು ನಿಂದು ಅಂಥೇಳಿ ಅವರು ಯಾವತ್ತೂ ಹೇಳಲಿಲ್ಲ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. 34ನೇ ವಚನದಲ್ಲಿ ಒಬ್ಬನೂ ಯಾಕಂದರೆ ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಾ ಇದ್ರಂತೆ. ಬಂದದ್ದೆಲ್ಲ ಪಾಸ್ಟ್ರ ಹತ್ರ, ಪ್ರಸಂಗಿಗಳ ಹತ್ರ, ಸೇವಕರ ಹತ್ರ ಇಡ್ತಾ ಇದ್ರಂತೆ. ನೋಡ್ರಿ, ಈಗಿನ ಜನರು ಆ ರೀತಿ ತಂದಿಡೋದಕ್ಕೆ ಸಿದ್ಧರಾಗಿದ್ದಾರಾ? ಅಥವಾ ಈಗಿನ ಅಪೋಸ್ತಲರು ಅವರ ಪಾದಗಳ ಬಳಿಯಲ್ಲಿ ಇಡುವಾಗ ಅವರು ನಂಬಿಕೆಯಿಂದ ಕೆಲಸ ಮಾಡುವವರಾಗಿದ್ದಾರಾ? ಎಷ್ಟು ಭಯಂಕರವಾದದಲ್ಲ. ಆ ರೀತಿ ನಾವು ಸಾಕ್ಷಿಯನ್ನು ಇಟ್ಟುಕೊಂಡಿದ್ದೇವ. ಅಪೋಸ್ತಲರ ಪಾದಗಳ ಬಳಿಯಲ್ಲಿ ನಾವು ಒಯ್ದಿಟ್ಟಾಗ ಆ ಸೇವಕರುಗಳು ನಂಬಿಕೆಯಿಂದ ಅದನ್ನು ಉಪಯೋಗ ಮಾಡುವವರಾಗಿದ್ದಾರಾ? ಅಥವಾ ಆ ರೀತಿ ತಂದಿಡುವವರಾಗಿದ್ದಾರಾ? ತಂದಿಡುವ ಜನರೂ ಇಲ್ಲ, ಆ ರೀತಿ ಇಟ್ಟುಕೊಂಡು ಸೇವೆ ಮಾಡುವಂಥ ದೈವ ಭಕ್ತರೂ ಇಲ್ಲ ಈಗಿನ ಕಾಲದಲ್ಲಿ. ಆದ್ದರಿಂದ ಅವರೆಲ್ಲ ತಂದು ಇಡ್ತಾ ಇದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡ್ತಾಯಿದ್ದರು. ಅವರಿಗೆ ಏನೇನು ಅವಶ್ಯಕತೆ ಇದೆ, ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಅವರಿಗೆ ಏನೇನು ಬೇಕು ಪ್ರತಿ ವಸ್ತುವನ್ನು ಅವರಿಗೆ ಹಂಚಿಕೊಡ್ತಾ ಇದ್ದರು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ಅದೇ ರೀತಿಯಾಗಿ 1 ಕೊರಿಂಥೆ 16 ವಚನ 1-9 ಈ ರೀತಿಯಾಗಿ ಹೇಳ್ತದೆ. ತಲೆಬರಹ ನೋಡೋಣ. ಅದರ ಮೇಲೆ, ಯೆರೂಸಲೇಮಿನಲ್ಲಿದ್ದ ಬಡ ಕ್ರೈಸ್ತರಿಗೋಸ್ಕರ ಧರ್ಮದ ಹಣ ಕೂಡಿಸುವುದನ್ನು ಕುರಿತದ್ದು, ದೇವ ಜನರಿಗೋಸ್ಕರ ಹಣ ವಸೂಲು ಮಾಡುವಂಥದ್ದು. ಇಲ್ಲಿ ಅಪೋಸ್ತಲನಾದ ಪೌಲನು ಕೊರಿಂಥೆ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಬಡ ಜನರಿಗೋಸ್ಕರ ಹಣವನ್ನು ಕೂಡಿಸಿಡಬೇಕು ಎನ್ನುವಂಥದ್ದು, ಮತ್ತು ಬಡ ಜನರಿಗೋಸ್ಕರ ಹಣವನ್ನು ಕೊಡುವಂಥದ್ದು ಮತ್ತು ದೇವ ಸೇವಕರಿಗೋಸ್ಕರ ಹಣವನ್ನು ಕೊಡಬೇಕು ಎನ್ನುವಂಥ ವಿಷಯವನ್ನು ಇಲ್ಲಿ ಪೌಲನು ಕೊರಿಂಥೆ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ನಾವು ಕೂಡ ಬಡವರಿಗೋಸ್ಕರ ಕಾಣಿಕೆಗಳನ್ನು ಹಾಕೋರಾಗಿದ್ದೇವೆ ಸಭೆಗಳಲ್ಲಿ. ಆ ಕಾಣಿಕೆ ಎಷ್ಟರ ಮಟ್ಟಿಗೆ ಬಡ ಜನರಿಗೆ ಸೇರ್ತಾ ಇದೆ, ಎಷ್ಟರ ಮಟ್ಟಿಗೆ ಬಡ ಜನರ ಕೊರತೆಗಳನ್ನು ನೀಗಿಸ್ತಾ ಇದೆ. ಸಹೋದರ ಸಹೋದರಿಯರೇ, ಎಷ್ಟು ಭಯಂಕರವಾದದಾಗಿದೆ. ನಾವು ಹಾಕಿರ್ಲಿಕ್ಕಿರುವಂಥ ಕಾಣಿಕೆ ಬಡ ಜನರಿಗೆ
ತಲುಪುವಂತಾಗಬೇಕು, ಬಡ ಜನರ ಕೊರತೆಯನ್ನು ನೀಗುವಂತಾಗಬೇಕು ಎನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡೋರಾಗಿದ್ದೇವೆ. ಪೌಲನು ಅದ್ಭುತವಾಗಿ ಈ ವಿಷಯಗಳನ್ನು ಕೊರಿಂಥೆ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ಇದು ನಮಗೂ ನಿಮಗೂ ಅನ್ವಯಿಸುವಂಥದ್ದಾಗಿದೆ. ಅದೇ ರೀತಿಯಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ವಚನಗಳು 6ರಿಂದ 15ರವರೆಗೆ ಈ ರೀತಿಯಾಗಿ ಹೇಳ್ತದೆ. ಏನಂತ ಮೊದಲು ನಾವು ತಲೆಬರಹವನ್ನು ನೋಡ್ಕೊಳ್ಳೋಣ. ಪೌಲನು ಕೊರಿಂಥ ಸಭೆಯವರನ್ನು ಉದಾರವಾಗಿ ಕೊಡುವುದಕ್ಕೆ ಪ್ರೇರೇಪಿಸುವಂಥದ್ದು, ಉದಾರವಾಗಿ ಕೊಡುವಂಥದ್ದು, ಮನಸ್ಸಿರಲಾರ್ದೆ ಕೊಡಬೇಡ, ಇಷ್ಟ ಇರಲಾರ್ದೆ ಕೊಡುವಂಥದ್ದು ಬೇಡ. ಉದಾರವಾಗಿ ಪ್ರೀತಿಯಿಂದ ದೇವರಿಗೆ ನಾವು ಕೊಡಬೇಕು, ದೇವರ ಸೇವೆಗೆ ಕೊಡಬೇಕು. 6ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ನಾನು ಕೊಡುವುದರಲ್ಲಿ ಉದಾರವಾಗಿರುವುದಾದರೆ ದೇವರು ನನಗೆ ಉದಾರವಾಗಿಯೇ ಕೊಡುವಾತನಾಗಿದ್ದಾನೆ. ನಾನು ಸ್ವಲ್ಪನೇ ಕೊಟ್ಟರೆ ನನಗೆ ಸ್ವಲ್ಪನೇ ಸಿಗ್ತದೆ, ನಾನು ಹೆಚ್ಚಾಗಿ ಕೊಟ್ಟರೆ ನನಗೆ ಹೆಚ್ಚಾಗಿ ಸಿಗ್ತದೆ. ಆದ್ದರಿಂದ ಕೊಡುವಾಗ ಯಾವ ಯೋಚನೆ ಮಾಡಿ ಕೊಡ್ತೇವೆ? ದೇವರಿಗೆ ಕೊಡುವಾಗ ನಾವು ಉದಾರವಾಗಿ ಕೊಡ್ತಾ ಇದ್ದೇವಾ, ಇಷ್ಟ ಇಲ್ಲದೆ ಕೊಡ್ತಾ ಇದ್ದೇವಾ, ಕಷ್ಟದಿಂದ ಕೊಡ್ತಾ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕಾಗಿದೆ. ಉದಾರವಾಗಿ ಕೊಡಬೇಕಂತ ಹೇಳರಲ್ಲಿ ಈ ರೀತಿಯಾಗಿ ಹೇಳ್ತದೆ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ಮೊದಲನೇದಾಗಿ ಸಂತೋಷವಾಗಿ ಕೊಡಬೇಕು, ದುಃಖದಿಂದ ಕೊಡಬಾರ್ದು. ಆಮೇಲೆ ಯಾರೋ ಕೊಡ್ರಿ ಅಂತ ಹೇಳಿದ್ದಾರೆ ಅಂಥೇಳಿ ಬಲಾತ್ಕರಿಸಿದ್ದಾರೆ, ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಯಾರೋ ಹೇಳಿದ್ದಾರೆ ಅಲ್ಲ, ಯಾರೋ ಹೇಳಿದ್ದಲ್ಲ. ನನಗಿಷ್ಟ ಎಷ್ಟು ಕೊಡಬೇಕಂತ ನನಗಿಷ್ಟ ಆಯಿತು ಅಷ್ಟು ಕೊಡಬೇಕು. ದೇವ್ರು ನನ್ನೊಟ್ಟಿಗೆ ಇಷ್ಟು ಕೊಡು ಅಂತ ಮಾತಾಡಿದಾಗ ಅಷ್ಟು ಕೊಡಬೇಕು, ಸಂತೋಷವಾಗಿ ಕೊಡಬೇಕು. ಬಲಾತ್ಕಾರದಿಂದ ಜೋರು ಮಾಡಿ ಇಷ್ಟು ಕೊಡ್ರಿ ಇಷ್ಟು ಕೊಡಲೇಬೇಕು, ಅದು ಸಭೆಗೆ ಕೊಡಬೇಕು, ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂಥೇಳಿ ಯಾರೂ ಅದಕ್ಕೆ ಫೋರ್ಸ್ ಮಾಡುವಂಥದ್ದಲ್ಲ, ಬಲಾತ್ಕರಿಸುವಂಥದ್ದಲ್ಲ. ಬಲಾತ್ಕರಿಸಿದ್ದಷ್ಟು ಕೊಡುವುದಕ್ಕೆ ಕೆಲವರಿಗೆ ಅಸಾಧ್ಯವಾಗಿದೆ, ಕೊಡುವುದಕ್ಕೆ ಆಗಲಿಕ್ಕಿಲ್ಲ. ಆದರೆ ಅವ್ರಿಗೆ ಎಷ್ಟು ಮನಸ್ಸು ಬರ್ತದೋ, ಅವ್ರಿಗೆ ಎಷ್ಟು ಕೊಡಬೇಕು ಅನ್ನಿಸ್ತದೋ, ಅವರು ತಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಏನನ್ನು ನಿರ್ಣಯಿಸಿಕೊಂಡಿದ್ದಾರೋ ಅಷ್ಟು ಮಾತ್ರ ಕೊಡಬಹುದು, ನಿರ್ಣಯಿಸಿಕೊಂಡದ್ದನ್ನು. ಅದಕ್ಕೆ ನಾನು ಎಷ್ಟು ನಿರ್ಣಯಿಸಿಕೊಳ್ತೇನೆ, ಸ್ವಲ್ಪ ನಿರ್ಣಯಿಸ್ಕೊಂಡ್ರೆ ಸ್ವಲ್ಪ ಹಿಂದಕ್ಕೆ ಪಡಿತೇನೆ, ಜಾಸ್ತಿ ನಿರ್ಣಯಿಸ್ಕೊಂಡ್ರೆ ಜಾಸ್ತಿ ಪಡೆದುಕೊಳ್ತೇನೆ. ಆದರೆ ಸಂತೋಷ ಅಡಿಕೆಯಲ್ಲಿ ಹೇಳಲ್ಪಟ್ಟಿದೆ, ಕೊಡಲೇಬೇಕು, ಕೊಡಲಾರದೆ ಇರಬಾರ್ದು. ಹೆಚ್ಚಾಗಿ ಕೊಡುವವನು ಹೆಚ್ಚಾಗಿ ಕೊಯ್ಯುತ್ತಾನೆ, ಸ್ವಲ್ಪವಾಗಿ ಕೊಡುವವನು ಸ್ವಲ್ಪವಾಗಿ ಕೊಯ್ತಾನೆ ಎನ್ನುವಂಥದ್ದು ನಾವೀಗಾಗಲೇ ನೋಡಿಕೊಂಡಿದ್ದೇವೆ. 8ನೇ ವಚನದಲ್ಲಿ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವುದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲೂ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ದೇವರು ಸಕಲ ವಿಧವಾದ ದಾನಗಳಿಗೆ, ಈ ಪ್ರಪಂಚದಲ್ಲಿರುವಂಥದ್ದೆಲ್ಲ ದೇವ್ರದೇ. ಆತನನ್ನು ನಂಬಿದ ಮಕ್ಕಳಿಗೆ ಸಕಲ ವಿಧವಾದ ಅಂತ ಹೇಳ್ತಾ ಇದೆ ಇಲ್ಲಿ. ಒಂದು ವಿಧ ಅಲ್ಲ, 2 ವಿಧ ಅಲ್ಲ, 3 ವಿಧ ಅಲ್ಲ, ಸಕಲ ವಿಧವಾದದ್ದನ್ನು ನಾವು ದೇವರಿಂದ ಪಡೆದುಕೊಳ್ಳುತ್ತೇವೆ. ಎಲ್ಲವೂ ದೇವರದೇ ಆಗಿದೆ. ದೇವರಿಗೆ ಕೊಡುವುದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೇವೆ, ಎಷ್ಟು ಯೋಚನೆ ಮಾಡ್ತೇವೆ, ಕೊಡುವುದಕ್ಕೆ ಹಿಂಜರಿತೇವೆ. ಆದರೆ ಬೈಬಲ್ ಹೇಳುವಂಥದ್ದು ಕೊಡಲೇಬೇಕು ಎನ್ನುವಂಥದ್ದು. ಯಾಕೆ ಕೊಡಬೇಕು, ಯಾರಿಗೆ ಕೊಡಬೇಕು? ದೇವರೇನು ಹಣ ಕೇಳ್ತಾನ? ದೇವರೇನು ಬಂದು ನಮಗೆ ಕೈ ಚಾಸ್ತಾನ?
ಇಲ್ಲ, ದೇವ್ರ ಕೈ ಚಾಚುವಂಥ ದೇವರಲ್ಲವೇ ಅಲ್ಲ. ಯಾಕೆ ಕೊಡಬೇಕು ಎನ್ನುವಂಥದ್ರ ವಿಷಯವಾಗಿ ಸ್ವಲ್ಪ ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17-18ನೇ ವಚನದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, 17ನೇ ವಚನ ನೋಡ್ಕೊಳ್ಳೋಣ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ ಅಂತ. ಇದು ಅಪೊಸ್ತಲನಾದ ಪೌಲನು ರೋಮಾಪುರದ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ನಮ್ಮ ಮಧ್ಯದಲ್ಲಿ ವಿಘ್ನಗಳನ್ನು ಉಂಟು ಮಾಡುವವರು, ಭೇದಗಳನ್ನು ಉಂಟು ಮಾಡುವವರು, ಜಗಳವನ್ನು ಬಿತ್ತುವವರು, ನಮ್ಮ ಸಭೆಯನ್ನು ಒಡೆಯುವಂಥವರು, ಈ ರೀತಿ ಯಾಗಿರುವವರನ್ನು ಬಿಟ್ಟು ದೂರ ಹೋಗಬೇಕು. ಅಂಥವರ ಮಧ್ಯದಲ್ಲಿ ನಾವು ಇರಬಾರ್ದು. ಯಾಕಂದರೆ ಸಭೆಗಳನ್ನು ಒಡೆಯುವುದು, ಭೇದಗಳನ್ನು ಹುಟ್ಟಿಸುವಂಥದ್ದು ಮತ್ತು ವಿಘ್ನಗಳನ್ನು, ಕೆಟ್ಟ ಕೆಟ್ಟ ವಿಷಯಗಳನ್ನು ಮಾಡುವಂಥದ್ದು ಸಭೆಯಲ್ಲಿ ಯಾವತ್ತೂ ಇರಬಾರ್ದು. ಅಂಥವರನ್ನು ಬಿಟ್ಟು ದೂರ ಹೋಗಬೇಕು ಎನ್ನುವಂಥದ್ದು ಪೌಲನು ಹೇಳ್ತಾ ಇದ್ದಾನೆ. ಮತ್ತು ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ, ನೋಡ್ರಿ, ಎಂಥವರು ವಿಘ್ನಗಳನ್ನು ಮಾಡುವವರು, ಭೇದಗಳನ್ನು ಮಾಡುವವರು, ಜಗಳಗಳನ್ನು ಮಾಡುವವರು, ವಿನಯದಿಂದ ಮಾತಾಡುವವರು, ಮನಸ್ಸಲ್ಲಿರುವಂಥದ್ದೊಂದು ಮತ್ತು ಹೇಳುವಂಥದ್ದೊಂದು ಮಾಡುವವರು, ಹಣದಾಸೆಗೆ ಸೇವೆ ಮಾಡುವವರು, 10% ಕೊಡಬೇಕು ಎನ್ನುವಂಥದ್ದು, ಜೋರು ಮಾಡುವವರು, ಫೋರ್ಸ್ ಮಾಡಿ ಹಣವನ್ನು ಕಿತ್ತುಕೊಳ್ಳುವಂಥ ದೈವ ಸೇವಕರಾಗಿರಬಹುದು, ಸಭಾಪಾಲಕರಾಗಿರಬಹುದು, ಉಪದೇಶಕರು, ಪ್ರಸಂಗಿಗಳು, ಯೇಸು ಕ್ರಿಸ್ತನ ನಾಮದಲ್ಲಿ ಹಣವನ್ನು ವಸೂಲಿ ಮಾಡುವಂಥ ಯಾರೇ ಆಗಿರಬಹುದು, ಅವರನ್ನು ಏನು ಮಾಡಬೇಕು, ಬಿಟ್ಟು ಅವರಿಂದ ತೊಲಗಿ ಹೋಗಬೇಕು ಎನ್ನುವಂಥದ್ದು. ಏಕೆಂದರೆ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಅದನ್ನು ತೆಗೆದುಕೊಳ್ಳುವಂಥವರಾಗಿದ್ದಾರೆ. ತಮ್ಮ ಜೀವನೋಪಾಯಕ್ಕಾಗಿ ಅವರು ತೆಗೆದುಕೊಳ್ಳುವಂಥವರಾಗಿದ್ದಾರೆ. ಆರಾಮಿನ ಜೀವಿತವನ್ನು ಜೀವಿಸುವುದಕ್ಕೋಸ್ಕರ ಅವರು ತೆಗೆದುಕೊಳ್ಳುವಂಥವರಾಗಿದ್ದಾರೆ. ಪ್ರಿಯರೇ, ನಾವು ಯೋಚನೆ ಮಾಡಬೇಕಾಗಿದೆ, ನಾವು ಆಲೋಚನೆ ಮಾಡಬೇಕಾಗಿದೆ, ನಾವು ಪರೀಕ್ಷಿಸಬೇಕಾಗಿದೆ. ದೇವರ ವಾಕ್ಯಗಳ ಮೂಲಕವಾಗಿ ಅವರು ಹೇಗಿದ್ದಾರೆ, ಅವರು ಸೇವಕರ, ಹೊಟ್ಟೆಬಾಕರ ಎನ್ನುವಂಥದ್ದನ್ನು ನಾವು ಯೋಚಿಸಬೇಕಾಗಿದೆ. ತಮ್ಮ ಹೊಟ್ಟೆಪಾಡಿಗಾಗಿ ತೆಗೆದುಕೊಳ್ಳುವಂಥವರಾಗಿರುವುದಾದ್ರೆ ನಮಗೆ ದೇವರ ವಾಕ್ಯವೇ ಗೊತ್ತಿಲ್ಲ ಅಂತಂದರೆ ನಾವು ಪರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರ ವಾಕ್ಯಗಳನ್ನು ಹೆಚ್ಚಾಗಿ ಧ್ಯಾನ ಮಾಡಿ, ಅಧ್ಯಯನ ಮಾಡಿ ಅದನ್ನು ನಾವು ಪರೀಕ್ಷಿಸುವಂಥವರಾಗಿರಬೇಕು. ಇಲ್ಲಿ 18ನೇ ವಚನದಲ್ಲಿ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಯಾರು ನಿಷ್ಕಪಟಿಗಳು? ಸಭಿಕರು, ಸಭೆಯ ಜನರು ನಿಷ್ಕಪಟಿಗಳು. ಅವರಿಗೆ ಯಾವ ಏಚುಪೀಚು ಗೊತ್ತಿಲ್ಲ, ಸಭೆಯ ವಿಷಯ ಗೊತ್ತಿಲ್ಲ. ಆದಾಗ ಸಭಾಪಾಲಕರು ಅವರನ್ನು ಮೋಸಗೊಳಿಸುವಂಥದ್ದಾಗಲಿ, ಕೆಲವರು ತುಂಬ ನಯ ವಿನಯದಿಂದ ಮಾತಾಡುವಂಥ ಸೇವಕರುಗಳನ್ನು ನಾವು ನೋಡಿದ್ದೇವೆ. ಯಾರ ಹತ್ರ ಹಣ ಇರುತ್ತದೋ ಅವರ ಜೊತೆ ಅವರು ತುಂಬ ಸ್ನೇಹ ಭಾವದಿಂದ ಇರುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಅಂಥವರ ಮನೆಗಳನ್ನು ಹೆಚ್ಚಾಗಿ ವಿಸಿಟ್ ಮಾಡುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಯಾಕಂದರೆ ಅವರ ಮೂಲಕವಾಗಿ ನಯ ವಿನಯದ ಮಾತುಗಳನ್ನಾಡಿ ಒಂದೆರಡು ದೇವರ ವಾಕ್ಯಗಳನ್ನು ಅವ್ರ ಮುಂದೆ ಓದಿ ಅವರಿಗಾಗಿ ಪ್ರಾರ್ಥನೆ ಮಾಡುವಂತೆ ನಟನೆ ಮಾಡಿ ಅವರಿಂದ ಹಣ ಕೀಳುವಂಥ ಸಭಾಪಾಲಕರುಗಳು ಈ ಲೋಕದಲ್ಲಿ ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾನೇ ಇದೆ ನೋಡ್ರಿ. ನಯ ವಿನಯ ಮಾತುಗಳಿಂದ ಅವರು ನಿಷ್ಕಪಟಿಗಳಾದ ಈ ಲೋಕದ ಜನರನ್ನು ಅಥವಾ ಈ ಸಭಿಕರನ್ನು ಮೋಸಗೊಳಿಸುವಂಥ ಸೇವಕರುಗಳು ಈ ಲೋಕದಲ್ಲಿ ಇದ್ದಾರೆ. ಎಚ್ಚರವಾಗಿರಬೇಕು ಎನ್ನುವಂಥದ್ದು. ಕೊಡಬೇಕು, ದೇವರ ಸೇವೆಗೆ ಕೊಡಬೇಕು, ಬಡವರಿಗೆ ಕೊಡಬೇಕು
ಮತ್ತು ಮೋಸ ಮಾಡುವಂಥ ನಯ ವಿನಯ ಮಾತುಗಳಾಡಿ ಹಣ ಸೆಳೆಯುವಂಥ ಸೇವಕರುಗಳಿಗೆ ಕೊಡಬಾರ್ದು ಎನ್ನುವಂಥದ್ದು ಸತ್ಯವೇದ ಹೇಳ್ತಾ ಇದೆ. ನಾನು ಯಾವ ಸೇವಕರುಗಳಿಗೂ ನೋವನ್ನುಂಟು ಮಾಡುವಂಥ ವಿಷಯವನ್ನು ನಾನು ಮಾತಾಡ್ತಾ ಇಲ್ಲ. ಯಾಕೆಂದರೆ ಯಾವ ಸೇವಕರಿಗೂ ಇದು ಕಷ್ಟವನ್ನು ತರ್ತಾ ಇದೆ ಎನ್ನುವಂಥದ್ದಾದರೆ ದಯಮಾಡಿ ಕ್ಷಮಿಸ್ರಿ. ಯಾಕಂದರೆ ನಾನು ಹೇಳ್ತಾ ಇಲ್ಲ ಈ ಮಾತು, ಇದು ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಾ ಇದೆ. ಒಂದು ವೇಳೆ ನಾನು ಆ ರೀತಿಯಾಗಿ ಹಣ ಸೆಳೆಯುವಂಥ ಸೇವಕನಾಗಿದ್ದರೆ, ಹಣ ಸೆಳೆಯುವಂಥ ಪ್ರಸಂಗಿಯಾಗಿದ್ದರೆ, ನಿಷ್ಕಪಟಿಗಳಾಗಿರ್ಲಿಕ್ಕಿರುವಂಥ ಜನರಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಹಣ ಸೆಳೆಯುವುದಾದರೆ, ಮತ್ತು ದೆವ್ವ ಬಿಡಿಸಿ ಭೂತ ಬಿಡಿಸಿ ಅವರಿಂದ ಹಣ ತೆಗೆದುಕೊಳ್ಳುವುದಾದರೆ, ನಾನು ಪ್ರಾರ್ಥನೆ ಮಾಡ್ತೇನೆ 5,000 ಕೊಡ್ರಿ 10,000 ಕೊಡ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥ ಸೇವಕರುಗಳಾಗಿರುವುದಾದರೆ ದಯಮಾಡಿ ನಿಮ್ಮನ್ನು ನೀವು ತಿದ್ದಿಕೊಳ್ಬೇಕಾಗಿ ನಾನು ದೇವರ ವಾಕ್ಯದ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಚ್ಚರಿಸ್ತಾ ಇಲ್ಲ, ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕಂದರೆ ದೇವರ ವಾಕ್ಯವು ನಮ್ಮನ್ನು ಆ ರೀತಿಯಾಗಿ ಹೇಳ್ತಾ ಇದೆ. ಅದೇ ರೀತಿಯಾಗಿ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ. ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ದುಡಿದು ಜೀವನ ಮಾಡಬೇಕು, ದುಡಿದು ನಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಬೇಕು. ನಾವು ಯಾರ ಹತ್ರನೂ ಕೈ ಚಾಚೋರಾಗಿರಬಾರ್ದು, ಕೊಡುವವರಾಗಿರಬೇಕು, ತೆಗೆದುಕೊಳ್ಳುವವರಾಗಿರಬಾರ್ದು. ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ನಾವು ದುಡಿಬೇಕು, ಕಷ್ಟಪಡಬೇಕು. ಅದರಿಂದ ಬಂದಿರಲಿಕ್ಕಿರುವಂಥ ಹಣದಿಂದ ನಮ್ಮ ಜೀವನೋಪಾಯವನ್ನು ಮಾಡಬೇಕು. ನಮಗೆ ಐಶ್ವರ್ಯ ಆರಾಮಿನ ಜೀವನ ಬೇಕಾದರೆ ನಾವೇನು ಮಾಡ್ತೇವೆ? ಇನ್ನೊಬ್ಬರ ಹತ್ರ ಹಣವನ್ನು ದೋಚಿಕೊಂಡು ನಮ್ಮ ಐಶ್ವರ್ಯ ಆರಾಮಿನ ಜೀವನವನ್ನು ನಾವು ಮಾಡುವವರಾಗಿದ್ದೇವೆ. ಆದರೆ ಬೈಬಲ್ ಏನು ಹೇಳ್ತಾ ಇದೆ ಅಂತಂದರೆ, ದುಡಿದು ನಾವು ನಮ್ಮ ಐಶ್ವರ್ಯ ಆರಾಮಿನ ಜೀವನವಾಗಲಿ ಮತ್ತು ನಮ್ಮ ಸಾಧಾರಣ ಜೀವಿತವೇ ಆಗಿರಲಿ, ದುಡಿದು ಅದರಿಂದ ಬಂದ ಹಣದಿಂದ ನಾವು ಜೀವನವನ್ನು ಮಾಡಬೇಕು ಎನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 33ರಿಂದ 35ರವರೆಗೆ ಈ ರೀತಿಯಾಗಿ ಹೇಳ್ತದೆ, ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಯನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಪೌಲನೇ ಹೇಳ್ತಾ ಇದ್ದಾನೆ ಮಾತು. ಅವನು ದುಡಿತಾ ಇದ್ದ, ಎಲ್ಲಿನೂ ಅವನು ಪುಕ್ಕಟೆ ತಿಂತಾ ಇರಲಿಲ್ಲ. ಅವನು ದುಡಿದು ಸಂಪಾದಿಸಿ ಆ ದುಡಿದದ್ದನ್ನು ತನ್ನ ಜೀವನವನ್ನು ನಡೆಸಿ ಅದು ಇನ್ನೂ ಹೆಚ್ಚಾಗಿರುವಂಥದ್ದು ಬೇರೆಯವರಿಗೆ ಸಹಾಯ ಮಾಡ್ತಾ ಇದ್ದನೇ ಹೊರತು ಯಾರಿಗೂ ಅವನು ಕೈ ಚಾಚಿರುವಂಥದ್ದನ್ನು ನಾವು ನೋಡಲೇ ಇಲ್ಲ. ಯಾಕೆಂದರೆ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ದುಡಿದು ತಿನ್ನಬೇಕು ಎನ್ನುವಂಥದ್ದು. ಆದ್ದರಿಂದ ದುಡಿದು ತಿನ್ನುವಾಗ ಏನಾಗ್ಬಿಡ್ತದೆ? ಅದು ನಮಗೆ ಆಶೀರ್ವಾದವನ್ನುಂಟು ಮಾಡ್ತದೆ. ಬೇರೆಯವರ ಹಣವನ್ನು ತೆಗೆದುಕೊಂಡು ಅವರಿಗೆ ಮೋಸ ಮಾಡಿ ತಿನ್ನುವುದು ಅದು ದೇವರಿಗೆ ಇಷ್ಟವಾಗಿಲ್ಲ ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಮತ್ತು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು, ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ
ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಉಂಟು ಮಾಡುವುದು. ನಾವು ಧಾರಾಳವಾಗಿ ಕೊಡುವಾಗ, ಸಂತೋಷವಾಗಿ ಕೊಡುವಾಗ ಯಾವ ಆಶೀರ್ವಾದ ನಮಗುಂಟಾಗ್ತದೆ ಎನ್ನುವಂಥದ್ದನ್ನು ನಾವು ನೋಡುವಾಗ, ನಮಗೆ ಬರೀ ಆಶೀರ್ವಾದ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬರಲ್ಲ. ಕೆಲವು ಕಟ್ಟಳೆಗಳಲ್ಲಿವೆ, ಅವುಗಳನ್ನು ನಾವು ಪಾಲಿಸೋರಾಗಿರಬೇಕು. ನಾವು ಧಾರಾಳವಾಗಿ ಕೊಡುವುದರಿಂದ ನಾವು ಕೊಡುವಂಥದ್ದು ಯಾರ ಕೈಗೆ ಸೇರ್ತದಲ್ಲ, ಮತ್ತೊಬ್ಬರಿಗೆ ಸೇರಿದಾಗ ಅದರಿಂದ ದೇವರಿಗೆ ಕೃತಜ್ಞತೆ ಉಂಟಾಗ್ತದೆ. ನೋಡ್ರಿ ಎಷ್ಟು ಅದ್ಭುತವಾದ ಮಾತು ಇದು ಎಂದಾದರೂ ಕೇಳಿದ್ದೀವ, ಎಂದಾದರೂ ಯೋಚನೆ ಮಾಡಿದ್ದೀವ? ನಾವು ಇನ್ನೊಬ್ಬರಿಗೆ ಕೊಡುವಾಗ ಅವ್ರ ಕೈಗೆ ನಾವು ಕೊಟ್ಟದ್ದು ಸೇರಿದಾಗ ಅದರಿಂದ ದೇವರಿಗೆ ಕೃತಜ್ಞತೆ ಉಂಟಾಗುತ್ತದೆ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಉಂಟು ಮಾಡುವವರಾಗಿರಬೇಕಲ್ಲ ನಾವು ಯಾವಾಗಲೂ. ದೇವರಿಗೆ ದೇವರಿಗೆ ಇಷ್ಟ ಇರುವಂಥದ್ದನ್ನು ನಾವು ಮಾಡುವವರಾಗಿರಬೇಕು. ಆದುದರಿಂದ ನಾವು ಯಾರಿಗೇ ಕೊಡಲಿ, ನಾವು ಕೊಟ್ಟದ್ದು ಅವ್ರ ಕೈಗೆ ಸೇರಿದಾಗ ದೇವರಿಗೆ ಕೃತಜ್ಞತೆ ಉಂಟಾಗ್ತದೆ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. 12ನೇ ವಚನ ಬಿ ಭಾಗದಲ್ಲಿ 12ನೇ ವಚನದಲ್ಲಿ ಹೇಗೆಂದರೆ, ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವ ಜನರ ಕೊರತೆಗಳನ್ನು ನೀಗಿಸುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು. ಇಲ್ಲಿ ನಾವು ಕೊಡುವಂಥದ್ದು ದೇವಜನರ ಕೊರತೆಗಳನ್ನು ಕೂಡ ನೀಗುತ್ತದೆ. ದೇವಜನರಿಗೆ ಸಂಬಳ ಇರುವುದಿಲ್ಲ. ದೇವಜನರಿಗೆ ಅವರು ಬೇರೆ ಕೆಲಸ ಮಾಡುವುದಿಲ್ಲ. ಅವರು ದೇವರ ಸೇವೆಗೆಂದೇ ನೇಮಕಗೊಂಡಿರ್ತಾರೆ. ದೇವರ ಸೇವೆಗೆಂದೇ ಅವರು ಪ್ರತಿಷ್ಠೆಗೊಂಡಿರ್ತಾರೆ. ನಿಜವಾಗಿ ಸೇವೆ ಮಾಡುವಂಥ ಸೇವಕರು, ನಿಜವಾಗಿ ಜನಗಳ ಮಧ್ಯದಲ್ಲಿ ಅವರು ಸೇವೆ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಸೇವಕರುಗಳಿಗೆ ಕೊಡುವುದಕ್ಕೆ ಹಿಂಜರಿಯಬಾರದು. ಅವರ ಕೊರತೆಗಳನ್ನು ನೀಗಿಸುವುದಕ್ಕೋಸ್ಕರ ನಾವು ಕೊಡಬೇಕು. ಅವರ ಕುಟುಂಬವು ನಡೆಯುವುದಕ್ಕೋಸ್ಕರ ನೀಗಿಸಬೇಕು. ಅವರ ಮಕ್ಕಳ ಫೀಸ್ ಕಟ್ಟುವುದಾದರೂ ನೀಗಬೇಕು. ಅವ್ರ ಮಕ್ಕಳಿಗೆ ಬಟ್ಟೆ ತರುವುದಾದರೂ ನೀಗಬೇಕು. ಅಂಥ ಸೇವಕರನ್ನು ನಾವು ಕೊಡುವುದಕ್ಕೆ ಹಿಂಜರಿಯಬಾರದು. ಅದಕ್ಕೋಸ್ಕರವೇ ಸತ್ಯವೇದ ಹೇಳ್ತದೆ, ಪರೀಕ್ಷಿಸು ಎಂದು. ನಾವೆಂಥ ಸೇವಕರು ನಮ್ಮ ಸಭೆಯಲ್ಲಿದ್ದಾರೆ, ಎಂಥ ಸೇವಕರು ನಮ್ಮ ಮನೆಗಳಿಗೆ ಬರ್ತಾರೆ, ಎಂಥ ಸೇವಕರ ಒಡನಾಟದಲ್ಲಿ ನಾವಿದ್ದೇವೆ, ಎಂಥ ಸೇವಕರ ಜೊತೆಗೆ ನಾವು ಸೇರಿದ್ದೇವೆ ಎನ್ನುವಂಥದ್ದನ್ನು ನಾವು ಪರೀಕ್ಷಿಸಬೇಕು. ಪರೀಕ್ಷಿಸಿ ಅವರು ನಮಗೆ ಮೋಸ ಮಾಡುವವರಾಗಿರುವುದಾದರೆ, ವಿಘ್ನಗಳನ್ನು ತರುವವರಾಗಿರುವುದಾದರೆ ಅಂಥವರಿಂದ ದೂರ ಆಗಬೇಕು ಎಂದು ಬೈಬಲ್ ಹೇಳ್ತಾ ಇದೆ. ಮತ್ತು ಯಾವ ಸೇವಕರು ತಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡಿ ಸೇವೆ ಮಾಡ್ತಾ ಇದ್ದಾರೋ ಅಂಥವರಿಗೆ ಕೊಡುವುದಕ್ಕೆ ಹಿಂಜರಿಯಬಾರದು. ಸಂತೋಷವಾಗಿ ಕೊಡಬೇಕು, ಉದಾರವಾಗಿ ಕೊಡಬೇಕು. ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ತಾನೆ, ಕಡಿಮೆ ಬಿತ್ತುವವನು ಕಡಿಮೆ ಕೊಯ್ತಾನೆ ಅಂತ. ದೇವ ಜನರ ಕೊರತೆಗಳನ್ನು ನೀಗುವಂತೆ ನಾವು ಕೊಡುವವರಾಗಿರಬೇಕು ಎಂದು. ಮತ್ತು 11ನೇ ವಚನದಲ್ಲಿ, ಮತ್ತು ಅದೇ ಕೆಳಗಡೆ ಬಂದು 12ನೇ ವಚನದಲ್ಲಿ, ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು. ನಾವು ಕೊಡುವುದರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುತ್ತದೆ. 11ನೇ ವಚನದಲ್ಲಿ ಮತ್ತೊಬ್ಬರಿಗೆ ನಾವು ಕೊಡುವಂಥದ್ದು ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತೆ ಉಂಟಾಗ್ತದೆ ಅಂತ ನೋಡಿದ್ವಿ. ಅದೇ 12ನೇ ವಚನದಲ್ಲಿ ದೇವಜನರ ಕೊರತೆ ನೀಗ್ತದೆ ಅಂತ ನೋಡಿದ್ವಿ. ಮತ್ತು ಬಿ ಭಾಗದಲ್ಲಿ ದೇವರಿಗೆ ಕೃತಜ್ಞತೆ ಉಂಟಾಗ್ತದೆ ಎನ್ನುವಂಥದ್ದು. ನಾವು ಕೊಡುವುದರಿಂದ ದೇವರಿಗೆ ಕೃತಜ್ಞತೆ ಉಂಟಾಗುವುದಾದರೆ ನಾವು ಉದಾರವಾಗಿ ಕೊಡುವವರಾಗಿರೋಣ, ಧಾರಾಳವಾಗಿ ಕೊಡುವವರಾಗಿರೋಣ, ಸಂತೋಷವಾಗಿ ಕೊಡುವವರಾಗಿರೋಣ. ನಮಗೆ ಯಾರೋ ಬಂದು ಫೋರ್ಸ್ ಮಾಡ್ತಾ ಇದ್ದಾರೆ, ಇಷ್ಟು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸುವುದರಿಂದ ನಮಗೂ ಮತ್ತು ಎಲ್ಲರಿಗೂ ಉದಾರವಾಗಿ ಸಹಾಯ ಮಾಡೋದ್ರಿಂದ